टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನೋಡಿ ಕೆಲ ದಿನಗಳಿಂದ ಕಾಂಗ್ರೆಸ್ ಅಲ್ಲಿ ಆಗ್ತಿರುವಂತ ಡೆವಲಪ್ಮೆಂಟ್ಗಳನ್ನ ಗಮನಿಸಿ ಎಷ್ಟರ ಮಟ್ಟಿಗೆ ಏನೇನು ಆಗ್ತಾ ಇದೆ ಅಂತ. ಯಾಕಂದ್ರೆ ಉಸ್ತುವಾರಿ ನಾಯಕರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇಕ್ಬಾಲ್ ಆಡದಂತ ಮಾತು ಅದಾದಮೇಲೆ ಇಕ್ಬಾಲ್ ಹೋಗಿ ಭೇಟಿ ಮಾಡ್ತಾರೆ. ಭೇಟಿ ಮಾಡಾದಮೇಲೆ ಏನಾಗುತ್ತೆ, DK ಶಿವಕುಮಾರ್ ನೋಟಿಸನ್ನು ಕೊಡ್ತಾರೆ. KPCC ಅಧ್ಯಕ್ಷರು ಯಾವ ಅಧ್ಯಕ್ಷರ ಪರವಾಗಿ ಯಾವ ನಾಯಕರ ಪರವಾಗಿ ಇಕ್ಬಾಲ್ ಮಾತಾಡಿದ್ರು ಅದೇ ನಾಯಕರಿಂದ ನಾಯಕರುಗಳು ನೋಟಿಸನ್ನು ಕೊಡಿಸಿದ್ದಾರೆ. ಇದರ ಅರ್ಥ ಏನು? ಹಾಗಾದರೆ DK ಪರವಾಗಿ ಯಾರು ಮಾತಾಡಬಾರ್ದು ಅಂತನಾ? DK ಅವರ ಕೈಯಿಂದಲೇ ನೋಟಿಸ್ ಕೊಡಿಸಿದ್ರೆ ಬಾಯಿ ಮುಚ್ಚಿಸ್ಬೋದು ಅನ್ನೋ ಇರಾದೆನಾ? ಇಷ್ಟೆಲ್ಲ ಆದಮೇಲೂ ಕೂಡ ಇಕ್ಬಾಲ್ ಸುಮ್ಮನಿದಾರ? ಇಲ್ಲ, ಪದೇ ಪದೇ ಮಾತಾಡ್ತಾ ಇದ್ದಾರೆ. 100% ಅಲ್ಲ ರೀ, 200% DK CM ಆಗ್ತಾರೆ, ನೋಡ್ತಾ ಇರಿ. ಒಂದೆರಡು ಸಂಗತಿಗಳಲ್ಲ ನೋಡಿ, ಆರಂಭದಲ್ಲೂ ಮಾತಾಡಿದ್ರು, ನಂತರನೂ ಮಾತಾಡಿದ್ರು, ಈಗ ನೋಟಿಸ್ ಸಿಕ್ಕ ಮೇಲೂ ಮಾತಾಡ್ತಾ ಇದ್ದಾರೆ. ಇದರ ಅರ್ಥ ಏನು? ಹಾಗಾದರೆ ಯಾರು ಯಾರಿಗೆ ಹೇಳಿ ಯಾರ ಪ್ರೆಜರಿಂದ ನೋಟಿಸ್ ಕೊಡಿಸ್ಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾರೆ. ಬರೀ ಏನು ಅಂತಂದರೆ KPCC ಅಧ್ಯಕ್ಷರೇ ನೋಟಿಸ್ ಕೊಟ್ಟುಬಿಟ್ರೆ ಬಹುಶಃ ಈ ಚರ್ಚೆ ಇದೆಯಲ್ಲ, ಈ ಚರ್ಚೆಗೆ ತೆರೆ ಎಳಿಬಹುದು ಅಂತ ಯಾರಾದರೂ ಅಂದ್ಕೊಂಡಿದ್ರಾ? ಹಾಗೇನಾದರೂ ಆಗಿದ್ದಿದ್ರೆ ಇಕ್ಬಾಲ್ ಮತ್ತೆ ಅದೇ ಮಾತನ್ನು ಯಾಕೆ ಹೇಳ್ತಾರೆ? ಮೂರು ಬಾರಿ ಇಕ್ಬಾಲ್ ಅದೇ ಮಾತನ್ನು ಪುನರುಚ್ಚಾರ ಮಾಡಿದ್ದಾರೆ. ಬನ್ನಿ ಏನು ಹೇಳಿದ್ರು ನೋಡೋಣ. ಒಂದು ಅವಕಾಶ ನಮಗೆ ನಮ್ಮ ನಾಯಕರಿಗೆ DK ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ನೀವು ಮಾಡಿಕೊಡ್ಬೇಕು. ಪಕ್ಷ ಸಂಘಟನೆ ಮಾಡಿದ್ದಾರೆ, ಪಕ್ಷಕ್ಕೆ ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿ ಇವತ್ತಿನ ಪರಿಸ್ಥಿತಿಗೆ ಇದು ತಲುಪಿಸಿದ್ದಾರೆ. ಇದನ್ನೆಲ್ಲ ಕೂಡ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಮ್ಮ ಸಂಖ್ಯೆ ಎಷ್ಟಿತ್ತು? 70,000 75 ಅವತ್ತೆಲ್ಲ ನಮ್ಮ ಸಂಖ್ಯೆ ಇತ್ತು ಅವತ್ತೆಲ್ಲ ಕೂಡ ಅವತ್ತು. ಸೊ ಅನೇಕ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ, ಅನೇಕ ರೂಪುರೇಷೆಗಳನ್ನು ಕಾರ್ಯಕ್ರಮ ಮಾಡಿ ಪಕ್ಷ ಯಾವ ರೀತಿ ಸಂಘಟನೆ ಮಾಡಿ ಅಸ್ತಿತ್ವಕ್ಕೆ ತರಬೇಕಂಥೇಳಿ ಕಾರ್ಯಕ್ರಮನ ಮಾಡಿದ್ದಾರೆ. ತಮಗೆಲ್ಲ ಅದಕ್ಕೆಲ್ಲ ಇತಿಹಾಸದ ಪುಟಗಳಲ್ಲೇ ಬರೆದುಬಿಟ್ಟಿದ್ದೀರಿ ನೀವೆಲ್ಲರೂ ಕೂಡ. ಮೇಕೆದಾಟು ಇರ್ಬೋದು, ಭಾರತ್ ಜೋಡೋ ಇರ್ಬೋದು, ಸ್ವತಂತ್ರ ನಡಿಗೆ ಇರ್ಬೋದು, ಆರೋಗ್ಯ ಹಸ್ತ ಇರ್ಬೋದು, ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಸರ್ಕಾರ ಅಸ್ತಿತ್ವಕ್ಕೆ ತರುತ್ತಲ್ಲಿ ಪ್ರಮುಖವಾದಂಥ ಒಂದು ಪಾತ್ರ DK ಶಿವಕುಮಾರ್ದು ಇದೆ. ಅದು ಎಲ್ರಿಗೂ ಗೊತ್ತಿದೆ. ಬೆಂಬಲಗಳು ಕೂಡ ಬೇಕು ಸರ್, ಬೇಕು, ಕೊಡ್ತಾರೆ. ಬೆಂಬಲ ಇಲ್ಲದ್ರೆ ಬೆಂಬಲನೂ ಬೇಕು, ಹೈಕಮಾಂಡ್ ಅದಕ್ಕೆ ತೀರ್ಮಾನವನ್ನು ತಗೊಳ್ಬೇಕು. ಎರಡೂ ಇದೆ. ಶಾಸಕರು ಬೆಂಬಲವನ್ನು ಕೊಡ್ತಾರೆ, ಸರ್ಕಾರ ಹೈಕಮಾಂಡ್ ತೀರ್ಮಾನವನ್ನು ತಗೊಳ್ತಾರೆ. ಎಷ್ಟು ಶಾಸಕರು ಬೆಂಬಲವಾಗಿರ್ಬೋದು ಅದು ಗೊತ್ತಿಲ್ಲ. ಸಾಕಷ್ಟು ಜನ ಎಲ್ಲರೂ ಕೂಡ ಒಂದು ಬದಲಾವಣೆ ಬೇಕು. ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು. ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕಂಥೇಳಿ ಎಲ್ಲ ಶಾಸಕರೆಲ್ಲರೂ ಒಂದು ಆಸೆ, ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾನು ಕೂಡ ಅದರಲ್ಲಿ ಕೈ ಜೋಡಿಸಿದ್ದೆ. ನಾನು ಅದನ್ನು ಹೇಳ್ತಾ ಇದ್ದೀನಿ. ನೋಡಿ, ನನಗೆ ಆಶಾ ಭಾವನೆ ಇದೆ. ಅವರು ಮಾತಾಡಿದಂಥ ನೀತಿ ನೋಡಿದ್ರೆ ನಮಗೆ 200% ಬದಲಾವಣೆ ಮಾಡಿ ಒಂದು ಸೂಕ್ತವಾದಂಥ ನ್ಯಾಯ ನಮಗೆಲ್ಲರೂ ಕೂಡ ಕೊಡ್ತಾರೆ ಅಂತ ಹೇಳಿ ಒಂದು ಆಶ್ವಾಸನೆ ಇದೆ. ಮಾಡ್ತಾರೆ ನೋಡಿ. ಇಲ್ಲಿ ಕೇಳಿ ನೋಡಿ, ಶಿವಕುಮಾರ್ ಅವ್ರಿಗೆ ಸಾಕಷ್ಟು ಬೆಂಬಲ, ಶಾಸಕರ ಬೆಂಬಲನೂ ಇದೆ, ಹೈಕಮಾಂಡ್ ಬೆಂಬಲನೂ ಇದೆ, ಅವ್ರಿಗೆ ಆ ಶಕ್ತಿನೂ ಇದೆ. ಆ ಒಂದು ಬೇಕಾದಷ್ಟು ರೀತಿಯಲ್ಲಿ ಅವ್ರ ಕ್ವಾಲಿಟಿ ಎಲ್ಲ ರೀತಿಯಲ್ಲೂ ಕೂಡ ಅವರೆಲ್ಲರೂ ಕೂಡ ಶಕ್ತರಾಗಿದ್ದಾರೆ ಅಂತ ಹೇಳಬಲ್ಲೆ ನಾನು. Within 2 months he will be the chief minister, definitely 200%. If party wanted to survive, if we wanted to see Congress party on power in 2028, God promise, we need a change, a good administration. We need, this is the right time for our survival. Shivkumar was given a wonderful contribution to the party to build the party, to bring this number. He has struggled a lot. His efforts were so much. Sky is the limit for his efforts. He has given such a programs. So in that sense, what I mean to say is the right time to give him as a chief minister
to get on to power Congress government in 2028. ನೋಡಿ, ಈ 3 ಸ್ಟೇಟ್ಮೆಂಟ್ಗಳಿದೆಯಲ್ಲ, ಆ 3 ಸ್ಟೇಟ್ಮೆಂಟ್ಗಳನ್ನು ಗಮನಿಸಿ. ಮೊದಲೇನಂದ್ರೆ ಅವರು DK ಮುಖ್ಯಮಂತ್ರಿ ಆಗಬೇಕು ಅಂತ. ಎರಡನೇ ಇದರಲ್ಲಿ ಹೇಳ್ತಾರೆ ಅವರು, ಇಲ್ಲ ನಾನು ಹೇಳಿದ್ದೀನಿ, ಈ ಮಾತನ್ನು ನೇರವಾಗಿ ಹೇಳಿದ್ದೀನಿ, DK ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿದ್ದೀನಿ ಅಂತ. ಅದಾದಮೇಲೆ ಏನಾಗುತ್ತೆ, ನೋಟಿಸ್ ಕೊಡಲಾಗುತ್ತೆ. ನೋಟಿಸ್ ಕೊಟ್ಟಾದಮೇಲೆ 100% ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದಂಥವ್ರು 200%ಗೆ ಹೋಗ್ಬಿಟ್ರು. ಇನ್ನೂ ಯಾರಿಗಾದ್ರೂ ನೋಟಿಸ್ ಕೊಟ್ಟರೆ 300% ಆಗ್ಬೋದು. ಅಂದರೆ ಇಲ್ಲಿ ಒಂದು ಎಚ್ಚರಿಕೆ ಸಂದೇಶ ಇದೆ. 2 ಬೈಟ್ಗಳಿದೆಯಲ್ಲ, ಅವೆರಡು ಕೂಡ ಅಚ್ಚ ಕನ್ನಡದಲ್ಲಿವೆ. ಆದರೆ 3ನೇ ಬೈಟ್ ಇದೆಯಲ್ಲ, ಅದರಲ್ಲಿ ಪಕ್ಕಾ ಇಂಗ್ಲೀಷಲ್ಲಿ ಮಾತಾಡಿದ್ದಾರೆ. ಯಾಕಪ್ಪ ಅಂತಂದರೆ ಕೇಂದ್ರದ ನಾಯಕರಿಗೆ ಒಂದು ಸಂದೇಶ ಹೋಗಬೇಕು ಅಂತ. ಇದು ಕೇವಲ ನನ್ನ ಬಾಯಿ ಮುಚ್ಚಿದರೆ ಆಗಲ್ಲ, ಈ ಬೇರೆಯವರು ಕೂಡ ಅದರಲ್ಲಿದ್ದಾರೆ. ಯಾರೂ ಮಾತಾಡ್ತಿಲ್ಲ, ನಾನು ಮಾತಾಡ್ತಾ ಇದ್ದೀನಿ ಅಷ್ಟನ್ನೇ ಅನ್ನುವಂಥ ಮಾತು. ಯಾಕಂದರೆ ಇದೇ ಇಕ್ಬಾಲ್ ಹೇಳಿದ್ರು, 100 ಜನ ಶಾಸಕರಿದ್ದಾರೆ, ಜೊತೆಗೆ ಹೈಕಮಾಂಡ್ ಕೂಡ ಇದೆ ಅಂತ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸಂಗತಿ. ಸೊ ಇದು ಹಾಗಾದರೆ ಏನು ನಡೀತಾ ಇದೆ ಕಾಂಗ್ರೆಸ್ನಲ್ಲಿ? ಶೋಕಾಸ್ ನೋಟಿಸ್ ಬಗ್ಗೆ ಇಕ್ಬಾಲ್ ಹುಸೇನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ನನ್ನ ಅಭಿಪ್ರಾಯವನ್ನು ತಿಳಿಸಿದ್ದೀನಿ. KPCC ಅಧ್ಯಕ್ಷರು ತಿಳುವಳಿಕೆ ನೋಟಿಸ್ ಕೊಟ್ಟಿದ್ದಾರೆ. 7 ದಿವಸ ಟೈಮ್ ಇದೆ, ಅದಕ್ಕೆ ಉತ್ತರ ಕೊಡ್ತೀನಿ, ಆಲೋಚನೆ ಮಾಡಿ ಉತ್ತರ ಕೊಡ್ತೀನಿ. ನನ್ನ ಹೇಳಿಕೆಯಿಂದ ನಾನು ಎಂದೂ ಕೂಡ ಹಿಂದಕ್ಕೆ ಸರಿಯಲ್ಲ. ಇದು ಇಕ್ಬಾಲ್ ಹುಸೇನ್ ಅವರ ಸ್ಪಷ್ಟ ನುಡಿ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಅವ್ರ ಜೊತೆ ಮಾತಾಡಿದ್ದಾರೆ. ಏನು ಹೇಳ್ತಾರೆ ಇಕ್ಬಾಲ್ ನೋಡೋಣ. ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತನಾಡಿದಂತಹ ರಾಮನಗರ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರಿಗೆ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ನೋಟಿಸನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಇಕ್ಬಾಲ್ ಹುಸೇನ್ ಅವರು. ಸರ್, ನೀವು CM ಬದಲಾವಣೆ ಬಗ್ಗೆ ಮಾತಾಡಿದ್ರಿ. DK ಶಿವಕುಮಾರ್ ಅವರು KPCC ಅಧ್ಯಕ್ಷರು ನಿಮಗೆ ಕಾರಣ ಕೇಳಿ ನೋಟಿಸನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷರು, ನಮ್ಮ ನಾಯಕರು, ನಾನು ನಮ್ಮ ಅಭಿಪ್ರಾಯವನ್ನು ನಾನು ಹೈಕಮಾಂಡ್ಗೆ ತಿಳಿಸಿದೆ. ಅದಾದ ನಂತರ ನೀನು ಶಿಸ್ತನ್ನು ಕಾಪಾಡಬೇಕು, ನೀನು ಆ ಹೇಳಿಕೆಗಳನ್ನು ಕೊಡಬಾರ್ದು ಅಂಥೇಳಿ ನನಗೆ ತಿಳುವಳಿಕೆ ನೋಟಿಸನ್ನು ಕೊಟ್ಟಿದ್ದಾರೆ. ಅದಕ್ಕೆ ಜವಾಬನ್ನು ಕೂಡ ಕೊಡ್ಬೇಕಂತ ಹೇಳಿದ್ದಾರೆ. ಸೊ 7 ದಿವಸ ಟೈಮ್ ಕೊಟ್ಟಿದ್ದಾರೆ. ಅದಕ್ಕೆ ತಿಳುವಳಿಕೆ ಏನು ಆಲೋಚನೆ ಮಾಡಿ ಅದಕ್ಕೆ ಉತ್ತರವನ್ನು ಕೊಡ್ತೀನಿ. ಇದ್ರ ಮಧ್ಯೆ ನೀವು DK ಶಿವಕುಮಾರ್ ಅವ್ರನ್ನ ಏನಾದರೂ ಭೇಟಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ? ಇಲ್ಲ, ಇದು ನನ್ನ ಸ್ವಂತ ಅಭಿಪ್ರಾಯ. ನಾನು ಪಕ್ಷ ಸಂಘಟನೆಗೆ ಸರ್ಕಾರ ತರಲಿಕ್ಕೆ ಶ್ರಮ ಹೋರಾಟ ಮಾಡಿದಂಥವ್ರಿಗೆ ಮುಂದೆ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕಾದ್ರೆ ನಾವು ಯಾರ್ಯಾರು ಮತ್ತೆ ನಿರೀಕ್ಷೆಗಳನ್ನು ಇಟ್ಟಿದ್ದೀವಿ ಅವರೆಲ್ರಿಗೂ ಸರ್ವೈವ್ ಆಗಬೇಕಾದ್ರೆ ಕಾರಣ ಕಡಿದ್ರು DK ಶಿವಕುಮಾರ್ ಅಂತ ಹೇಳಿದ್ದು ನಿಜ. ಸರ್, ಈಗ ನೋಟಿಸ್ ಕೊಟ್ಟಿದ್ದಾರೆ, ನಿಮ್ಮ ಹೇಳಿಕೆಯಿಂದ ಹಿಂದೆ ಸರಿತೀರಾ? ಇಲ್ಲ, ನಾವು ಅದು ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ. ನನ್ನ ಅಭಿಪ್ರಾಯವನ್ನು ನಾನು ವ್ಯಕ್ತ ಮಾಡಿದ್ದೀನಿ. ಇವತ್ತೆಲ್ಲ ನೀವು ಮುಂದೇನೂ ಅಷ್ಟೇ, ಇರುವವರೆಗೂ ಅಷ್ಟೇ ನಾವೇನು ಹೇಳಿದ್ವಿ ಅದಕ್ಕೆ ಬದ್ಧವಾಗಿರ್ತೀವಿ ನಾವೆಲ್ಲ. ಈಗ ಸುರ್ಜೇವಾಲ್ ಅವ್ರನ್ನು ಕೂಡ ಭೇಟಿ ಮಾಡಿದ್ರಿ. ಸುರ್ಜೇವಾಲ್ ಅವರು ಏನು ಹೇಳಿದ್ರು? ಇದ್ರ ಬಗ್ಗೆ ಏನಾರು ಚರ್ಚೆ ಮಾಡಿದ್ರು? ಏನು ಹೇಳ್ಬೇಡ್ದು ಅಂತ ಹೇಳಿದಾರಲ್ಲ, ಶಿಸ್ತು ಪಾಲನೆ ಮಾಡಬೇಕಂತ ಹೇಳಿದಾರಲ್ಲ, ಶಿಸ್ತು ಪಾಲನೆ ಮಾಡ್ತೀನಿ. ಇನ್ಮೇಲೆ ನೋಟಿಸ್ ಹಿಡ್ಕೊಂಡು ನೋಡ್ತೀನಿ. ಮತ್ತು ಇನ್ನು ನೀವೊಬ್ಬರೇ ಅಂತಲ್ಲ, ಬೇರೆಯವರು ಕೂಡ ಮಾತಾಡಿದ್ದಾರೆ, ಮಂತ್ರಿಗಳು ಮಾತಾಡಿದ್ದಾರೆ, ಬೇರೆ ಶಾಸಕರುಗಳು ಕೂಡ ಮಾತಾಡಿದ್ದಾರೆ. ಅವರಿಗಿಲ್ಲದೆ ಇರತಕ್ಕಂಥ ನೋಟಿಸು ನಿಮ್ಮೊಬ್ಬರಿಗೆ ಯಾಕೆ ಅಂತ? ಪ್ರಾಯಶಃ ನಾಳೆಯಿಂದ ಅವ್ರಿಗೂ ನೋಟಿಸ್ ಕೊಡ್ಬೋದು ಅಂತ ಕಾಣ್ತದೆ. ನಾನು ಮೊದಲನೇ ಅಂತ ಕಾಣ್ತದೆ. ನನ್ನ ಹಿಂದೆ ಅವರು ಇರ್ತಾರಲ್ಲ, ಅವ್ರಿಗೂ ನೋಟಿಸ್ ಕೊಡ್ತಾರೆ ಅಂತ ಕಾಣ್ತದೆ. ನೋಡಿದೆ 7 ದಿವಸದಲ್ಲಿ ಯಾರು ನೋಟಿಸ್ ಬರ್ತದೆ ನೋಡೋಣ. ಈಗ ಶಿವಕುಮಾರ್ ಅವ್ರಿಗೆ ನೀವು ಒಂಥರ ಮನೆಯವರಿದ್ದಂಗೆ, ಮನೆಯವರಿಗೆ ನೋಟಿಸ್ ಕೊಟ್ಟಂಗಾಗಿದೆ. ನೋಡಿ, ಯಾರಾಗಲಿ ಎಲ್ರಿಗೂ ಅಧ್ಯಕ್ಷರೇ ಅವರು. ನನಗೂ ಅಧ್ಯಕ್ಷರೇ, ಅವ್ರಿಗೂ ಅಧ್ಯಕ್ಷರೇ ನಾನೇ. ಸೊ ಅವ್ರು ನನಗೆ ನೋಟಿಸ್ ಕೊಟ್ಟಿದ್ರೆ ನಾನು ಪಾಲನೆ ಮಾಡಬೇಕು. ಅದು ಮುಂದಕ್ಕೆ ಅವರ ವಿವೇಚನೆಗೆ ಬಿಟ್ಟಿದ್ದು. ಬೇರೆಯವ್ರು ಕೊಡ್ತಾರೋ ಬಿಡ್ತಾರೋ ಹೇಳ್ತಾರೋ, ಬಟ್ ನನಗೊಂದು ಆದೇಶ ಕೊಟ್ಟಿದ್ರೆ ನಾನು ಪಾಲನೆ ಮಾಡ್ತೀನಿ. ಇನ್ಮೇಲೆ ಈ ಥರದ್ದು ಮಾತಾಡ್ತೀರಾ? DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂಥದ್ದು ಬಹಿರಂಗವಾಗಿ ಏನಾದ್ರು ಹೇಳ್ತೀರಾ? ಸಮಯ ಸಂದರ್ಭ ಬಂದಾಗ ನಾನು ಎಲ್ಲವೂ ಮಾತಾಡಬೇಕಾಗ್ತದೆ. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆಗೆ ಹರೀಶ್, TV9 ಬೆಂಗಳೂರು.